ನೀನ್ ನನ್ನ ಮೊದಲನೇ ಹೆಂಡತಿಯಾಗಿ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನಾನ್ ಕಂಡಿದ್ದ ಕನ್ಸೆಲ್ಲ ನನ್ಸಾಗ್ಬಿಟ್ಟಿರೋದು. ಇಷ್ಟೊತ್ತಿಗೆ ನಾನು ಬ್ಯಾಂಗ್ಳೂರಲ್ಲೇ ದೊಡ್ಡ ಬಿಲ್ಡರ್ ಆಗ್ತಿದ್ದೆ. ಈಗ್ಲೂ ಏನೋ ಕಾಲ ಮಿಂಚಿಲ್ಲ. ನಾನ್ ನಿಮ್ ಜೊತೆಲಿದ್ದೀನಿ. ನಿಮ್ಮ ಆಸೆ ಕನ್ಸು, ನನ್ನ ಆಸೆ ಕನ್ಸು ಎಲ್ಲವೂ ನಿಮ್ಮೇಲೆ ಇದೆ. ನೀವೇನು ಯೋಚನೆ ಮಾಡ್ಬೇಡಿ. ಮನ್ಸನ್ನ ಅರ್ಥ ಮಾಡ್ಕೊಳ್ಳೋ ಮಡದಿ ಪಕ್ಕದಲ್ಲಿದ್ರೆ ಎಂತ ಸಾಧನೆ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನೀನೇ ಉದಾಹರಣೆ ಮಂತ್ರ. ಅದೆಲ್ಲ ಇರ್ಲಿ. ಆದಷ್ಟು ಬೇಗ ಎಲ್ರಿಗೂ ಗೊತ್ತಾಗೋ ಹಾಗೆ ನೀವ್ ನನ್ ಕುತ್ತಿಗೆಗೆ ತಾಳಿ ಕಟ್ಬೇಕು. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನನಗೂ ನಿಮ್ಗೂ ಗೊತ್ತಿರೋ ತರ ಆದ್ರೂ ತಾಳಿ ಕಟ್ಟಿ. ಅದೇ ಈಗ ಸಮಸ್ಯೆ. ಅಣ್ಣ, ಅತ್ತಿಗೆ, ಅಮ್ಮ ಎಲ್ರ ಮುಂದೆನೂ ನಾನೇ ತಾಳಿ ಕಟ್ಟಿರೋದು ಅಂತ ಹೇಳ್ಬಿಟ್ಟಿದ್ದೀನಲ್ಲ. ಅವ್ರೆಲ್ರ ಮುಂದೆನೂ ನೀವು ಹೇಳಿದ್ದೀರಾ. ಆದ್ರೆ ನಾಳೆ ದಿನ ಏನಾದ್ರೂ ದೊಡ್ಡ ಸಮಸ್ಯೆ ಆಯ್ತು ಅನ್ಕೊಳ್ಳಿ, ನಿಮ್ ಮನಸ್ಸಾಕ್ಷಿಗೆ ನಾನಿನ್ನೂ ಇವಳು ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಿಮ್ ಪಾಪ ಪ್ರಜ್ಞೆಯಿಂದ ಹೊರಗೆ ಬರಬೇಕು ಅಂದ್ರೆ ನೀವ್ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ನನ್ನ ಜೊತೆ ಸಂಸಾರ ಮಾಡಿ. ಆದಷ್ಟು ಬೇಗ. ಸರಿ ಮಂತ್ರ. ಶಾಂತಿದು ಮೊದಲನೇ ವರ್ಷದ ಕಾರ್ಯ ಇದೆ, ಅದನ್ನ ಮುಗಿಸಿ ಆದಷ್ಟು ಬೇಗ ನಿನ್ ಕುತ್ತಿಗೆಗೆ ತಾಳಿ ಕಟ್ತೀನಿ. ಓಕೆನಾ? ಹಾಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದೊಳ್ಳೆ ರಿಸೆಪ್ಷನ್ ಇಟ್ಕೊಳ್ಳೋಣ. ಯಾರಾದ್ರೂ ಕೇಳಿದ್ರೆ ಶಾಂತಿ ಕಾರ್ಯಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ಅಂತ ಹೇಳೋಣ. ಅವಾಗ ಏನೂ ತೊಂದರೆ ಬರಲ್ಲ. ನೀವ್ ಹೇಳಿದ್ದೆಲ್ಲ ಆದಷ್ಟು ಬೇಗ ಆದ್ರೆ ನನ್ನ ಅಷ್ಟು ಖುಷಿ ಪಡೋಳು ಇನ್ಯಾರೂ ಇರಲ್ಲ. ಖಂಡಿತ ಆಗತ್ತೆ ಮಂತ್ರ. ಅವಳು ಎಲ್ಲಿ ಹೋಗಿರ್ಬೋದು, ಅವಳ ಪ್ಲಾನ್ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಹೋದ್ರೆ ಹೋಗ್ಲಿ ಬಿಡು ಶಾಂತಿ, ಅದ್ರ ಬಗ್ಗೆ ನೀನ್ಯಾಕೆ ಯೋಚನೆ ಮಾಡ್ತಾ ಇದೀಯಾ? ಏನ್ ಚಿನ್ನು ನೀನು? ಅವಳು ಎಂತ ಕ್ರಿಮಿನಲ್ ಅಂತ ನಿನಗೂ ಚೆನ್ನಾಗ್ ಗೊತ್ತು. ಶಾಂತಿ ನಿವಾಸದಲ್ಲಿ ಎಲ್ರೂ ಇದ್ರು, ಅವಳುಗವಳೆ ತಾಳಿ ಕಟ್ಕೊಂಡು ಮದ್ವೆ ಮಾಡ್ಕೊಂಡಿದ್ದೀನಿ ಅಂತ ನಾಟಕ ಮಾಡಿ ಎಲ್ಲರನ್ನೂ ನಂಬಿಸಿದಾಳೆ. ಅಂಥದ್ರಲ್ಲಿ